ನಮಸ್ಕಾರ ಭಕ್ತಜನೆ. ಮೋಕ್ಷ ಹುಡುಕುತ್ತಿದ್ದೀರಾ? ಹಾಗಾದರೆ ಗಮನಿಸಿ. ಮೋಕ್ಷ ಅಥವಾ ಮುಕ್ತಿ ಎಂದರೆ ಜನ್ಮ ಮರಣ ಚಕ್ರದಿಂದ ಮುಕ್ತಿಯು. ಅದೇ ಉಚ್ಚಾತ್ಮದ ಗುರಿ. ಎಲ್ಲಾ ದುಗಟ್, ಅಜ್ಞಾನ, ಅಹಂಕಾರ ಮತ್ತು ಪುನರ್ಜನ್ಮದಿಂದ ಮುಕ್ತವಾಗುವುದು. ಕೆಲವು ಶಕ್ತಿಶಾಲಿ ದೇವಾಲಯಗಳು ಮತ್ತು ಪವಿತ್ರ ಕ್ಷೇತ್ರಗಳು ಮುಕ್ತಿಸ್ಥಳಗಳು ಎಂದು ಕರೆಯಲ್ಪಡುತ್ತವೆ. ಅವುಗಳ ದೈವಿಕ ಶಕ್ತಿ ಮತ್ತು ಪವಿತ್ರ ಉಪಸ್ಥಿತಿಯಿಂದ ಮೋಕ್ಷದಲ್ಲಿ ಸಹಾಯ ಮಾಡುತ್ತವೆ ಎಂಬ ನಂಬಿಕೆ ಇದೆ. ಈ ಕ್ಷೇತ್ರಗಳಿಗೆ ತೀರ್ಥಯಾತ್ರೆ, ಪ್ರಾಮಾಣಿಕ ಪ್ರಾರ್ಥನೆಯೊಂದಿಗೆ ಅನೇಕ ಜನ್ಮಗಳ ಕರ್ಮವನ್ನು ಶುದ್ಧಗೊಳಿಸಬಲ್ಲದು. ಸಪ್ತ ಮೋಕ್ಷಪುರಿಗಳು. ಮೋಕ್ಷಕ್ಕಾಗಿ 7 ಪವಿತ್ರ ನಗರಗಳು ಎಂದರೆ ಕಾಶಿ, ಅಯೋಧ್ಯ, ಮಥುರಾ, ಹರಿದ್ವಾರ, ಕಾಂಚೀಪುರಂ, ಉಜ್ಜಯಿನಿ ಮತ್ತು ದ್ವಾರಕಾ. ಕರ್ನಾಟಕದ 7 ಮುಕ್ತಿಸ್ಥಳಗಳು ಸಪ್ತಕ್ಷೇತ್ರಗಳು: ಕೊಲ್ಲೂರು, ಉಡುಪಿ, ಕುಕ್ಕೆ, ಸುಬ್ರಹ್ಮಣ್ಯ, ಆನೆಗುಡ್ಡೆ, ಗೋಕರ್ಣ, ಕೋಟೇಶ್ವರ ಮತ್ತು ಶಂಕರನಾರಾಯಣ. ಈ ದೇವಾಲಯಗಳ ಸಂಪೂರ್ಣ ವಿವರಗಳಿಗೆ ನನ್ನ ಬ್ಲಾಗ್ ಹಾಗೂ ಯೂಟ್ಯೂಬ್ ವಿಡಿಯೋ ನೋಡಿ. ಲಿಂಕ್ ವಿವರಣೆಯಲ್ಲಿ ನೀಡಲಾಗಿದೆ. ಚಲೋ, ನಮ್ಮ ಪವಿತ್ರ ಯಾತ್ರೆಯನ್ನು ಪ್ರಾರಂಭಿಸೋಣ. 1. ಕೊಲ್ಲೂರು ಮೂಕಾಂಬಿಕಾ ಶಕ್ತಿ ಮುಕ್ತಿ ಸ್ಥಳ. ಶಕ್ತಿ, ಜ್ಞಾನ, ಕೃಪೆ ಆದಿ ಶಂಕರಾಚಾರ್ಯರಿಂದ ಪ್ರತಿಷ್ಠಾಪಿತ ದೇವಿ. ಅವರು ಶಕ್ತಿ ನೀಡುತ್ತಾರೆ ಮತ್ತು ಮೋಕ್ಷವನ್ನೂ ಸಹ. 2. ಉಡುಪಿ ಕೃಷ್ಣ ಅಭಕ್ತಿ ಮುಕ್ತಿ ಸ್ಥಳ. ಕನಕನ ಕಿಂಡಿಯಿಂದ ಕೃಷ್ಣನು ತೋರಿದನು. ಭಕ್ತಿ ಎಲ್ಲ ಅಡೆತಡೆಗಳನ್ನು ಮೀರಿ ಹೋಗುತ್ತದೆ. ಪ್ರೇಮದಿಂದ ಪೂಜಿಸು, ಪ್ರಕಾಶವನ್ನು ತಲುಗು. 3. ಕುಕ್ಕೆ ಸುಬ್ರಹ್ಮಣ್ಯ ಅಕರ್ಮ ಮುಕ್ತಿ ಸ್ಥಳ. ಇಲ್ಲಿನ ಸರ್ಪ ಸಂಸ್ಕಾರ ಪೂಜೆಗಳು ಪಿತೃಕರ್ಮವನ್ನು ಶುದ್ಧಗೊಳಿಸುತ್ತವೆ. ಹಳೆಯತನ್ನು ಬಿಟ್ಟುಬಿಡಿ, ಮೋಕ್ಷಣತ್ತ ನಡೆಯಿರಿ. 4. ಆನೆಗುಡ್ಡೆ ಗಣಪತಿ ವಿಘ್ನ ಮುಕ್ತಿ ಸ್ಥಳ. ಆನೆಯ ಗುಡ್ಡದ ಮೇಲೆ ಗಣಪತಿ ಎಲ್ಲ ವಿಘ್ನಗಳನ್ನು ಪರಿಹರಿಸುತ್ತಾನೆ, ಭೌತಿಕವಾಗಿರಲಿ ಆಧ್ಯಾತ್ಮಿಕವಾಗಿರಲಿ. 5. ಗೋಕರ್ಣ ಮಹಾಬಲೇಶ್ವರ ಶಿವ ಮುಕ್ತಿ ಸ್ಥಳ. ಅತ್ರ ಆತ್ಮಲಿಂಗವಿದೆ. 1 ಸ್ನಾನ ಕೋಟಿ ತೀರ್ಥದಲ್ಲಿ. 1 ದರ್ಶನ, ಅನೇಕ ಜನ್ಮಗಳ ಪಾಪ ಕ್ಷಮಿತ. 6. ಕೋಟೇಶ್ವರ ತಪಸ್ ಮುಕ್ತಿ ಸ್ಥಳ. ಇಲ್ಲಿಯೇ ರಾಜ ಮುಚುಕುಂದ ಮೋಕ್ಷವನ್ನು ಪಡೆದರು. ನಿಶ್ಶಬ್ದತೆ, ಮರಗಳು, ಜಲಧಾರೆಗಳು ಒಳನೋಟದ ಅರ್ಪಣೆಗೆ ಸೂಕ್ತವಾದುದು. 7. ಶಂಕರನಾರಾಯಣ ಐತ ಮುಕ್ತಿ ಸ್ಥಳ. ಶಿವ ಮತ್ತು ವಿಷ್ಣು ಒಂದಾಗಿ ಪ್ರಬಲರಾದರು. ದ್ವಂದ್ವದ ಅಂತ್ಯ, ಏಕತ್ವದ ಪ್ರಾರಂಭ. ಅದು ನಿಜವಾದ ಮುಕ್ತಿ. ಕ್ಷೇತ್ರಗಳು ಈ ಯಾತ್ರೆಗೆ ಮಾರ್ಗದರ್ಶಿಗಳಂತೆ. ಆದರೆ ಯಾತ್ರೆಯನ್ನು ಅವುಗಳು ನಡೆಸುತ್ತಿಲ್ಲ. ಅವು ದ್ವಾರಗಳು. ನೀವು ನಡೆಸಬೇಕು. ಆದ್ದರಿಂದ ಪ್ರವಾಸಿಯಾಗಿ ಅಲ್ಲ, ವಿನಮ್ರತೆಯಿಂದ ಭೇಟಿ ನೀಡಿ. ಕೇವಲ ಕರ್ಮಗಳನ್ನು ಮಾಡಿದಂತಿಲ್ಲ, ಶ್ರದ್ಧೆಯಿಂದ ಪ್ರಾರ್ಥಿಸಿ, ಚಿಂತಿಸಿ, ಧ್ಯಾನಿಸಿ ಮತ್ತು ಕೇಳಿ. ನಾನು ಯಾರು? ದೈನಂದಿನ ಬದುಕಿನಲ್ಲಿ ಧರ್ಮವನ್ನು ಅರ್ಥಮಾಡಿ, ಸತ್ಯ, ಭಕ್ತಿ ಮತ್ತು ಜ್ಞಾನವನ್ನು ಹುಡುಕಿ. ನೀವು ಮೋಕ್ಷದ ಪಥದಲ್ಲಿ ಸಾಗಲಿ.